ಸಮಸ್ತ ಕನ್ನಡ ಬಾಂಧವರಿಗೆ ಅನಂತ ನಮನಗಳು. ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಪ್ರಸ್ತುತ ಚಿರನೂತನ ಚೇತನಗಳು ಈ ಈ ಮಾಲಿಕೆ ಅಡಿಯಲ್ಲಿ ಬಾಬ್ ಗೆಲ್ಡಾಫ್ ಶೀರ್ಷಿಕೆಯಲ್ಲಿ ನಾವು ಇವತ್ತು ನಮ್ಮ ವಿಚಾರಗಳನ್ನು ನನ್ನ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಬಾಬ್ ಗೆಲ್ಡಾಫ್ ಜಗತ್ತು ಕಂಡಂಥ ಅತ್ಯಂತ ಮಾನವೀಯ ವ್ಯಕ್ತಿಗಳಲ್ಲಿ, ಹೃದಯ ಸಿರಿಯ ವ್ಯಕ್ತಿಗಳಲ್ಲಿ ಒಬ್ಬರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ತಮಗೆಲ್ಲ ಗೊತ್ತಿದೆ, ಇಥಿಯೋಪಿಯಾ ಒಂದು ಸಣ್ಣ ರಾಷ್ಟ್ರ. ಅದು ಪೂರ್ವ ಆಫ್ರಿಕಾದಲ್ಲಿರ್ತಕ್ಕಂಥ ಒಂದು ಸಣ್ಣ ರಾಷ್ಟ್ರ. 1984-85 ಸಂದರ್ಭದಲ್ಲಿ ಇಥಿಯೋಪಿಯಾ ಜಾಗತಿಕ ಮಟ್ಟದ ಒಂದು ಗಮನವನ್ನು ಸೆಳೆಯಿತು. ಅದು ಅತ್ಯಂತ ದುರಂತ ಸನ್ನಿವೇಶಕ್ಕಾಯಿತು. ಜಾಗತಿಕ ಇತಿಹಾಸದಲ್ಲಿಯೇ ಕಂಡರಿಯದಂಥ ಒಂದು ಭೀಕರ ಬರಗಾಲ ಇಥಿಯೋಪಿಯಾದಲ್ಲಿ ಸಂಭವಿಸಿತು. ಎಷ್ಟರ ಮಟ್ಟಿಗೆ ಆ ಬರಗಾಲ ಭೀಕರ ಆಗಿತ್ತಪ್ಪ ಅಂತಂದರೆ, ಲಕ್ಷಾಂತರ ಜನರು ಹಸಿವೆಯಿಂದ ಮರಣಕ್ಕೀಡಾದರು. ಅಲ್ಲಿ ನಡೆದಾಡ್ತಿದ್ದಂಥ ಜನರು ಅಕ್ಷರಶಃ ಎಲುಬಿನ ಹಂದರಗಳೇ ಆಗಿದ್ದರು. ಮತ್ತು ಮಕ್ಕಳ ಪರಿಸ್ಥಿತಿಯಂತೂ ದೇವರಿಗೂ ಕೂಡ ಕಲ್ಲು ಕೂಡ ಕರಗುವಂಥ ಒಂದು ದೃಶ್ಯ ಅದು. ಬೀದಿಗಳಲ್ಲಿ ಮಕ್ಕಳುಗಳ ಶವಗಳು ಸಹಜ ದೃಶ್ಯಗಳಾಗಿದ್ದವು. ಅಪೌಷ್ಟಿಕತೆಯಿಂದ, ಆಹಾರದ ಕೊರತೆಯಿಂದ ಮಕ್ಕಳುಗಳು ಅರಚುವಂಥ ದೃಶ್ಯ ಅತ್ಯಂತ ಕರುಳು ಹಿಂಡುವ ದೃಶ್ಯ ಅನ್ನೋದನ್ನು ನೋಡುತ್ತೆ. ಲಕ್ಷಾಂತರ ಹಳ್ಳಿಗಳು ಸಂಪೂರ್ಣವಾಗಿ ನಿರ್ಜನಗೊಂಡವು. ಜನರು ವಸತಿಹೀನರಾದರು, ಬೀದಿ ಪಾಲಾದರು. ಇಂಥ ಒಂದು ಭೀಕರವಾದ ಒಂದು ಸನ್ನಿವೇಶ BBC ವರದಿಯ ಮೂಲಕವಾಗಿ ಜಾಗತಿಕ ಮಟ್ಟದಲ್ಲಿ ಇದೊಂದು ದೊಡ್ಡ ಸುದ್ದಿ ಆಯಿತು. ಇಡೀ ಜಗತ್ತೇ ಈ ಒಂದು ಇಥಿಯೋಪಿಯಾದ ಭೀಕರ ಬರಗಾಲದಿಂದ 1984-85 ಈ ಭೀಕರ ಬರಗಾಲದಿಂದ ತಲ್ಲಣಗೊಂಡಿತು. ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಬಾಬ್ ಗೆಲ್ಡಾಫ್, ಈ BBC ವರದಿಯ ಮೂಲಕವಾಗಿ ಆತ ಈ ಸುದ್ದಿಯನ್ನು ಗಮನಿಸಿ ಅಕ್ಷರಶಃ ಕಣ್ಣೀರನ್ನು ಸುರಿಸಿದ. ಬಹುಶಃ ಆತ ಬಾಬ್ ಗೆಲ್ಡಾಫ್ ಆಗಿ ಉಳಿಯಲಿಲ್ಲ, ತಳಮಳಗೊಂಡ. ರಾತ್ರಿಗಳು ಕೂಡ ಆತನ ಪಾಲಿಗೆ ಹಗಲುಗಳ, ನಿದ್ರೆ ಇಲ್ಲ. ಈ ಹಸಿದ ಜನತೆಗೆ ಏನು ಮಾಡುವುದು? ಎಲ್ಲಿ ಅಂತಃಕರಣ ಅನ್ನೋದಿರ್ತದೆ, ಅಲ್ಲಿ ದೇವರು ಕೂಡ ಅವರಿಗೆ ಬೆಳಕು ತೋರುತ್ತಾನೆ ಅನ್ನೋದಕ್ಕೆ ಬಾಬ್ ಗೆಲ್ಡಾಫ್ ಆತ ಒಂದು ನಿದರ್ಶನ ಆತ. ಆತ ಏನು ಮಾಡಿದ ಅಂತಂತಂದರೆ, ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಬೃಹತ್ ಸಂಗೀತ ಮೇಳವನ್ನು, ಸಂಗೀತ ಕಾರ್ಯಕ್ರಮವನ್ನು ಯೋಜಿಸಿದ. ಜಾಗತಿಕ ಮಟ್ಟದ ಸುಮಾರು 70-75 ಸಂಗೀತಗಾರರನ್ನು ಆತ ತನ್ನ ಈ ಕಾರ್ಯಕ್ರಮಕ್ಕೆ ಏನಂತಂದರೆ ಅಳವಡಿಸಿಕೊಂಡ, ಸ್ವಾಗತಿಸಿಕೊಂಡ. ಡೂ ದೇ ನೋ ಇಟ್ ಈಸ್ ಕ್ರಿಸ್ಮಸ್, ಈ ಒಂದು ಸಂಗೀತ ಮೇಳದ ಯೋಜನೆ ಕಾರ್ಯಕ್ರಮ ಜರುಗಿಸಿದ. ಅದರ ಜೊತೆಗೆ ಏನಂತಂತಂದ್ರೆ ಮತ್ತೊಂದು ಸಂಗೀತ ಮೇಳ ಆತ ಜರುಗಿಸಿದ್ದು ಅಂತಂತಂದರೆ, ದಟ್ ಈಸ್ ವಿಶಿಂಗ್ ಫಾರ್ ದ ಹಂಗ್ರಿ ಅಂತಕ್ಕಂಥ ಧ್ಯೇಯದ್ದು. ವಿಶಿಂಗ್ ಫಾರ್ ದ ಹಂಗ್ರಿ ಎಷ್ಟು ಇದೊಂದು ಮುಖ್ಯವಾಗಿ ಒಂದು ಒಳ್ಳೆಯ ಸಂದೇಶ ಇದೆ ಅಂತೇಳಿ, ಇದು ಲೈವ್ ಏಡ್ ಅಂತಕ್ಕಂಥ ಸಂಗೀತ ಕಾರ್ಯಕ್ರಮದ ಆಶ್ರಯದಲ್ಲಿ ಇದು ಒಂದು ಧ್ಯೇಯವಾಣಿ ಆಯಿತು. ವಿಶಿಂಗ್ ಫಾರ್ ದ ಹಂಗ್ರಿ, ಹಸಿದವರಿಗಾಗಿ ಹಾಡುತ್ತೇವೆ. ಇಲ್ಲಿ ಸಂಗೀತ ಅನ್ನೋದೇ ಏನಾಯಿತು ಅಂತಂತಂದ್ರೆ ಒಂದು ಪ್ರಾರ್ಥನೆ ಆಯಿತು. ಸಂಗೀತವನ್ನು ಸಾಮಾನ್ಯವಾಗಿ ನಾವು ಮನರಂಜನೆಗಾಗಿ ಬಳಸ್ತೇವೆ. ಪ್ರಾರ್ಥನೆ ಸಂದರ್ಭದಲ್ಲಿ ಅಪರೂಪವಾಗಿ ಪ್ರಾರ್ಥನೆ ರೂಪದಲ್ಲಿ ಅದನ್ನು ಬಳಸ್ಕೊಳ್ತೇವೆ. ಆದರೆ ಹಸಿದವರಿಗಾಗಿ ಹಾಡುತ್ತೇವೆ ಅಂತಕ್ಕಂಥ ಒಂದು ಹೃದಯವಾಣಿ, ಧ್ಯೇಯವಾಣಿ ಈ ಸಂಗೀತದಾಯಿತು. ಇದನ್ನು ಲಂಡನ್ ಮತ್ತು ಫಿಲಡೆಲ್ಫಿಯಾ ಏಕಕಾಲಕ್ಕೆ ಇವು ಏನಂತಂತಂದರೆ ಸಂಗೀತ ಕಾರ್ಯಕ್ರಮ ಜರುಗುವಂತೆ ಆತ ವ್ಯವಸ್ಥೆಗೊಳಿಸಿದ. ಒಬ್ಬ ವ್ಯಕ್ತಿ ಜಾಗತಿಕ ಮಟ್ಟದಲ್ಲಿ ಜನತೆಯ ಹಸಿವನ್ನು ನಿವಾರಿಸುವುದರ ಸಲುವಾಗಿ, ಕಣ್ಣೀರನ್ನು ಒರೆಸುವುದರ ಸಲುವಾಗಿ, ಸಾವಿನ ದವಡೆಯಿಂದ ಅವರನ್ನು ಪಾರು ಮಾಡುವುದರ ಸಲುವಾಗಿ ಬಾಬ್ ಗೆಲ್ಡಾಫ್ ಮಾಡಿದಂಥ ಈ ಒಂದು ಕಾರ್ಯ ಅದ್ಭುತವಾದದ್ದು. ಇಡೀ ಜಗತ್ತೇ ಏನಂತಂದ್ರೆ ಆತನೊಂದಿಗೆ ಕೈ ಜೋಡಿಸಿತು, ಹೃದಯ ಕೂಡಿಸಿತು, ಮನಸ್ಸುಗಳನ್ನು ಅವು ಬೆಸೆಯಿತು.
ಆ ಸಂಗೀತ ಮೇಳದಲ್ಲಿ ಹಾಡಿದಂಥ ಹಾಡುಗಳು, ಈ ಶಿವನ್ನೇ ಧ್ಯೇಯವನ್ನಾಗಿಟ್ಟುಕೊಂಡು ಹಾಡಿದಂಥ ಹಾಡುಗಳು ಪರಿಣಾಮವಾಗಿ ಏನಾಯಿತು ಗೊತ್ತಾ? ಜಗತ್ತಿನಾದ್ಯಂತ ಈ ಸಂಗೀತ ಮೇಳದಲ್ಲಿ ಪಾಲ್ಗೊಳ್ಳುವುದರ ಮೂಲಕವಾಗಿ ಹಸಿವೆ ವಿರುದ್ಧ ಹೋರಾಟಕ್ಕೆ ಒಂದು ಇಡೀ ಜಗತ್ತೇ ಏನಪ್ಪ ಅಂದ್ರೆ ಸನ್ನದ್ಧಗೊಳ್ಳಿತು. ಇದು ಏಕ ವ್ಯಕ್ತಿಯ ಕಾರಣದಿಂದಾಗಿ. ಪರಿಣಾಮವಾಗಿ $150 ಮಿಲಿಯನ್ ಹಣ ಅವತ್ತು ಸಂಗ್ರಹ ಆಯಿತು. ಈ $150 ಮಿಲಿಯನ್ ನಾವು ಇವತ್ತಿನ ಬೆಲೆಯಲ್ಲಿ ನೋಡೋಂಗಿಲ್ಲ. 1984-85 ಅದರ ಮೌಲ್ಯದಿಂದ ನಾವು ನೋಡಿದ್ವಿ ಅಂತಂತಂದ್ರೆ ಅದ್ಭುತ ಅನಿಸ್ತೈತಿ. ಹಾಗಾದರೆ ಈ ಬಾಬ್ ಗೆಲ್ಡಾಫ್ ಯಾರು? ಈ ಬಾಬ್ ಗೆಲ್ಡಾಫ್ 1950 ಒಂದು ಮಾತನ್ನು ಇಲ್ಲಿ ಮೊದಲು ನಾನು ಹೇಳಬೇಕು. ಏನಂತಂದರೆ, ಇಂತಹ ಒಂದು ಬೃಹತ್ ಯೋಜನೆಯನ್ನು, ಜಾಗತಿಕ ಗಮನವನ್ನೆಲ್ಲ, ಜಗತ್ತಿನ ಮನಗಳನ್ನೆಲ್ಲ, ಜಗತ್ತಿನ ಹೃದಯಗಳನ್ನೆಲ್ಲ, ಜಗತ್ತಿನ ಕಣ್ಣುಗಳನ್ನೆಲ್ಲ ಮಿಡಿಯುವಂತೆ, ಕಣ್ಣೀರು ಸುರಿಸುವಂತೆ, ಸಹಾಯ ಮಾಡುವಂತೆ ಮಾಡಿದಂಥ ವ್ಯಕ್ತಿ ಇಡೀ ಇಥಿಯೋಪಿಯಾದವನ್ನು ಹಸಿವು ಮುಕ್ತ, ಸಾವು ಮುಕ್ತ, ಕಣ್ಣೀರು ಮುಕ್ತಗೊಳಿಸುವಂಥ ಒಂದು ಪವಿತ್ರ ಕಾರ್ಯದಲ್ಲಿ ಯಶಸ್ವಿಯಾಗಿ ತೊಡಗಿದಂಥ ಈ ವ್ಯಕ್ತಿ ಎಷ್ಟು ವರ್ಷದಾತಿದ್ದ ಆವತ್ತಿನಲ್ಲಿ ಅಂತಂತಂದರೆ ತಮಗೆ ಆಶ್ಚರ್ಯ ಅನಿಸ್ತೈತಿ. ಕೇವಲ 33-34 ವರ್ಷದ ಒಬ್ಬ ಯುವಕ ಈತ. 1951 ಅಕ್ಟೋಬರ್ 5 ಐರ್ಲೆಂಡಿನ ಡಬ್ಲಿನ್ ನಗರದಲ್ಲಿ ಜನಿಸಿದಂಥ ಈ ಬಾಲಕ ಬೂಮ್ ಟೌನ್ ರ್ಯಾಟ್ಸ್ ಅಂತಕ್ಕಂಥ ಒಂದು ಸಂಗೀತ ಮೇಳದ ಮೂಲಕವಾಗಿ ಖ್ಯಾತ ಗಾಯಕನಾಗಿ ಈತ ಪ್ರಸಿದ್ಧನಾದ. ಈತ ಒಬ್ಬ ಸಂಗೀತಗಾರ, ಗೀತ ರಚನೆಕಾರ, ನಾಟಕಕಾರ. ಇವೆಲ್ಲವುಗಳಿಗಿಂತ ಮಿಗಿಲಾಗಿ ಇವತ್ತು ಜಾಗತಿಕ ಇತಿಹಾಸ ಆತನನ್ನು ನೆನಪಿಸುವುದು ಅಂತ ಒಬ್ಬ ಮಹಾನ್ ಮಾನವತಾವಾದಿಯಾಗಿ ಆತನನ್ನು ನೆನಪಿಸಿಕೊಳ್ಳುತ್ತೆ. ಈ ಬಾಬ್ ಗೆಲ್ಡಾಫ್ನ ಈ ಅಪೂರ್ವವಾದಂಥ, ದಾಖಲಾರ್ಹವಾದಂಥ, ಇಡೀ ಜಗತ್ತನ್ನೇ ಒಂದು ಹಸಿವಿನ ವಿರುದ್ಧ ಹೋರಾಟದ ಒಂದು ಸಂಘಟನೆಯಾಗಿ ಪರಿವರ್ತಿಸಿದಂತಹ ಒಂದು ಈ ವ್ಯಕ್ತಿತ್ವ ಏನೈತಲ್ಲ, ಈತನ ಸಂಬಂಧವಾಗಿ, ಈ ಘಟನೆಯ ಸಂಬಂಧವಾಗಿ ಒಂದು ಘಟನೆ ಏನಂತಂದ್ರೆ ಹೊಸ ಪತ್ರಿಕೆಗಳಲ್ಲಿ ಅಲ್ಲಲ್ಲಿ ಜನಜನಿತವಾಗಿದೆ. ಏನದು ಘಟನೆ? ಅವತ್ತಿನ 2ನೇ ಪೋಪ್ ಜಾನ್ ಪಾಲ್ ಈ ಒಂದು ಅಪೂರ್ವ ಘಟನೆಯಿಂದಾಗಿ ಪೂರ್ಣ ಪ್ರಭಾವಿತನಾಗಿ ತನ್ನ ಪವಿತ್ರ ಸ್ಥಾನದ ಪೀಠದಿಂದ ಕೆಳಗಿಳಿದು ಬಂದು ಬಾಬ್ ಗೆಲ್ಡಾಫನನ್ನು ಅಪ್ಪಿಕೊಂಡು ಹೇಳ್ತಾನೆ, ಬಾಬ್ ಗೆಲ್ಡಾಫ್, ಇಫ್ ಲಾರ್ಡ್ ಜೀಸಸ್ ಕ್ರಿಸ್ಟ್ ವೇರ್ ಹಿಯರ್, he would have said, the gate of heaven is wide open for you ಅಂತ. ಬಾಬ್ ಗೆಲ್ಡಾಫ್, ಒಂದು ವೇಳೆ ಆ ಪೂಜ್ಯ ಯೇಸು ಕ್ರಿಸ್ತ ಇಲ್ಲಿ ಬಂದರೆ ಆತ ನಿನ್ನನ್ನು ತಬ್ಬಿಕೊಂಡು ಹೇಳುತ್ತಿದ್ದ, ಸ್ವರ್ಗದ ಬಾಗಿಲು ನಿನಗೆ ಯಾವಾಗಲೂ ತೆರೆದಿವೆ ಅಂತ. ಸರಿ, ಇದಕ್ಕೆ ಬಾಬ್ ಗೆಲ್ಡಾಫನ ಉತ್ತರ ಕೂಡ ಎಂಥದ್ದು ಅಂತಂದರೆ, he said, if Lord Jesus were here, I would have prayed him to visit Ethiopia first before going to open the gates for me ಅಂತಕ್ಕಂಥ. ಪೂಜ್ಯರೇ, ಒಂದು ವೇಳೆ ಆ ದಯಾಮಯಿ ಯೇಸು ನನ್ನೆದುರಿಗೆ ನಿಂತಿದ್ದನು ಅಂದರೆ ನಾನು ಆತನಿಗೆ ಬೇಡುವ ಪ್ರಾರ್ಥನೆ ಅಂದರೆ, ನನಗಾಗಿ ಸ್ವರ್ಗದ ಬಾಗಿಲು ತೆರೆಯುವುದಕ್ಕಿಂತ ಮೊದಲು, ಓ ದಯಾಮಯಿ ಯೇಸು, ನೀನೊಮ್ಮೆ ಇಥಿಯೋಪಿಯಾವನ್ನು ನೋಡಿ ಬಾ ಅಂತ. ಇದು ಏನು ಅಂತಂತಂದರೆ, ಸಂಪೂರ್ಣವಾಗಿ ದೇಹದ ಕಣಕಣದಲ್ಲಿ, ಮನಸ್ಸಿನ ಒಂದು ಪ್ರತಿ ಹಂತದಲ್ಲಿಯೂ ಈ ಬಾಬ್ ಗೆಲ್ಡಾಫ್ ಹೇಗೆ ತನ್ನನ್ನು ಅರ್ಪಿಸಿಕೊಂಡಿದ್ದ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇಂಥ ಒಂದು ಶ್ರೇಷ್ಠ ವ್ಯಕ್ತಿ. ಸಾಮಾನ್ಯವಾಗಿ ನಾವು ಅಂತೇವೆ, ಇಂಥ ಅನೇಕ ದೃಶ್ಯಗಳನ್ನು ನಾವು ನೋಡ್ತೇವೆ, ಕಲ್ಲಾಗ್ತೇವೆ, ಕಣ್ಣೀರಿನ ಭಾಳ ಅಂದರೆ ಒಂದು ತುಟಿ ಲಿಪ್ ಸಿಂಪತಿ ಅಂತೀವಲ್ಲ, ತುಟಿ ಸಹಾನುಭೂತಿ ವ್ಯಕ್ತಪಡಿಸಿ ಅಯ್ಯೋ ಪಾಪ, ಅಲ್ಲಿಗೆ ನಮಗೆ ಕಾರ್ಯ ಮುಗೀತು. ಆದರೆ ಇದರಿಂದ ನಮಗೆ ಒಂದು ಘಟನೆ ಏನು ನೆನಪಾಗ್ತೈತಿ ಅಂದ್ರೆ, ಹೆಲ್ಪಿಂಗ್ ಹ್ಯಾಂಡ್ಸ್ ಆರ್ ಹೋಲಿಯರ್ ದ್ಯಾನ್ ಪ್ರೇಯಿಂಗ್ ಲಿಪ್ಸ್. ಗಾಡ್ ಲವ್ಸ್ ಮೋರ್ ದ ಹೆಲ್ಪಿಂಗ್ ಹ್ಯಾಂಡ್ಸ್ ದ್ಯಾನ್ ದ ಪ್ರೇಯಿಂಗ್ ಲಿಪ್ಸ್. ದೇವರಿಗೆ ಸಹಾಯ ಮಾಡುವ ಕೈಗಳು ಏನದವು ಅಂತಂತಂದರೆ, ಅವು ಪ್ರಾರ್ಥಿಸುವ ತುಟಿಗಳಿಗಿಂತಲೂ ಹೆಚ್ಚು ಪ್ರಿಯ. ನಮ್ಮ ಸತ್ಕಾರ್ಯಗಳು, ನಮ್ಮ ಸೇವಾ ಕಾರ್ಯಗಳು, ಅವು ಏನಂತಂದು ದೇವರಿಗೆ ನಾವು ಅರ್ಪಿಸುವಂಥ ಒಂದು ಪುಷ್ಪ. ಮನುಷ್ಯ ಪ್ರಾರ್ಥನೆಯಿಂದ ಪ್ರಸಿದ್ಧಿಯಾಗುವುದಕ್ಕಿಂತ ಹೆಚ್ಚು ಸೇವೆಗಳಿಂದ ಆತ ಏನಪ್ಪ ಅಂದರೆ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ, ಚಿರನೂತನವಾಗಿ ಆತ ಬೆಳಗ್ತಾನೆ. ಬಹುಶಃ ಇವತ್ತು ನಾವು ಎಂಥ ದಿನಮಾನಗಳಲ್ಲಿ ಬದುಕ್ತಾ ಇದ್ದೇವೆ ಅಂದರೆ,
ಭಾವನಾರಹಿತ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಭಾವನೆಗಳಿಲ್ಲದ ಬದುಕು ಅಂತಂದರೆ ಒಂದು ಸುವಾಸನೆ ಇಲ್ಲದಂಥ ಹೂವು. ಅದಕ್ಕಿಂತ ಮುಂದೆ ಹೋಗಿ ನಾನು ಹಿಂಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಭಾವನೆಗಳಿಲ್ಲದ ಭೂಮಿ ಅಂದರೆ ಅದು ಒಂದು ದೊಡ್ಡ ಗೋರಿ ಅಂತಲೇ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಮನುಷ್ಯ ಅಂದರೆ ಬರೀ ಆಕಾರದ ರೂಪದಲ್ಲಿರಬಾರ್ದು, ಆಚಾರದ ರೂಪದಲ್ಲಿರಬೇಕು. ಹೃದಯ ಅಂದರೆ ಬರೀ ರಕ್ತ ಸಂಚರಿಸುವಂಥ ಒಂದು ಇದಲ್ಲ, ಅದು ಕರುಣೆಯ ಅಮೃತವನ್ನು ಬೀರುವಂಥದ್ದಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮೊಂದಿಗೆ ಈ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ ಅನಿಸ್ತದೆ. ಯಾಕಂತಂದರೆ ಈ ಬಾಬ್ ಗೆಲ್ಡಾಫನ ಒಂದು ಪವಿತ್ರ ಕಾರ್ಯದ ಪ್ರೇರಣೆಯಿಂದಾಗಿ ಸಮಸ್ತ ಮಾನವ ಕುಲ ಏನಪ್ಪ ಅಂತಂದ್ರೆ ಇದರಿಂದ ಪ್ರೇರಣೆ ಪಡೆಯಲಿ, ಅವರ ಬಣ ಹೆಚ್ಚಲಿ ಎಂದು ಹೇಳಿ ನನ್ನ 4 ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ವಿಡಿಯೋ ತಮಗೆ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ತಮ್ಮ ಕಮೆಂಟ್ಗಳನ್ನು ತಪ್ಪದೇ ಏನಂತಂದರೆ ತಿಳಿಸಿ, ಏಕೆಂದರೆ ಅವು ನನಗೆ ದಾರಿದೀಪಗಳು. ಜೈ ಹಿಂದ್, ಜೈ ಕರ್ನಾಟಕ.